ಅಣ್ಣ ಅಣ್ಣ ಏನಣ್ಣ ಇದು? ಯಾಕಣ್ಣ ಹೀಗ್ ಮಾಡ್ಬಿಟ್ಟೆ? ನಾವೆಲ್ಲ ನಿನ್ ಪಾಲಕ್ ಸತ್ತು ಹೋಗಿದ್ವಾ? ನಮ್ಮ ಅಣ್ಣನ್ ನಾವು ಕುಬೇರ್ನಾಗ್ ನೋಡೋಕ್ ಇಷ್ಟ ಪಡ್ತೀವಿ ಹೊರತು ಕುಚೇಲ್ನಾಗಲ್ಲ. ತಗೋ ಅಣ್ಣ ತಗೋ. ಇದೆಲ್ಲ ನೀನ್ ನಮಗ್ ಕೊಟ್ಟಿರೋ ಭಿಕ್ಷೆ ಅಣ್ಣ. ನಮ್ಮ ಅಣ್ಣನ್ಗೆ ಸುಖ ಸಂತೋಷ ಇಲ್ಲ ಅಂದ್ಮೇಲೆ ಇದ್ಯಾವ್ದು ನಮಗ್ ಬೇಕಾಗಿಲ್ಲ ಅಣ್ಣ. ಅಣ್ಣ ಅಣ್ಣ ನಿನ್ ಜೊತೆನೆ ನಾವು ಇರ್ತೀವಿ. ಏನಮ್ಮ ಇದು? ಯಾಕೆ ನನ್ಗೇನಾಗೋಯ್ತು ಅಂತ ನೀವಿಷ್ಟೊಂದು ಅಂದ್ಕೋತಾ ಇದ್ದೀರಾ? ನೀವೆಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೀರಂತ ಗೊತ್ತಾ? ಕೊಟ್ಟ ಹೆಣ್ಣು ಕುಲಕ್ ಹೊರಗು ಅಂತಾರೆ. ಈಗ ಈ ಹಣ ಆಸ್ತಿ ಎಲ್ಲ ನಿಮ್ ಗಂಡರ ಮನೆಗೆ ಸೇರಿತ್ತು. ನಿಮ್ ಅಣ್ಣ ಎಂತೋನು ಅಂತ ನಿಮ್ಗೆ ಗೊತ್ತು ತಾನೆ? ನೋಡಿ, ನಿಮಗ್ ನಿಮ್ಮ ಅಣ್ಣನ ಮೇಲೆ ಪ್ರೀತಿ ಇದ್ರೆ, ನಿಮ್ಮ ಅಣ್ಣ ಇದೇ ಊರಲ್ಲಿ ಇರ್ಬೇಕು ಅಂತ ಆಸೆ ಇದ್ರೆ ಇದನ್ನೆಲ್ಲ ತಗೊಂಡು ಹೊರಟೋಗಿ. ಇಲ್ಲ ಅಂದ್ರೆ ನಾನೇ ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ಅಂತ ಮಾತೆಲ್ಲ ಆಡ್ಬೇಡ ಅಣ್ಣ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನಮಗಿಲ್ಲ ಅಣ್ಣ. ನೋಡ್ರವಾ, ನೀವಿಲ್ಲಿಗೆ ಏನೇನ್ ತಗೊಂಡ್ ಬಂದಿದ್ದೀರೋ ಅದನ್ನೆಲ್ಲ ಎತ್ಕೊಂಡು ಹೊಂಟೋಗ್ಬಿಡಿ. ನೀವಿಲ್ಲಿದ್ದಷ್ಟೊತ್ತು ಮುತ್ತಣ್ಣನ ಮನಸ್ಸಿಗೆ ನೋವೆಯ ಖಂಡಿತ ಸಂತೋಷ ಪಡಕ್ಕಿಲ್ಲ. ನಮ್ ಮುತ್ತಣ್ಣನ ಕೈ ಯಾವತ್ತೂ ಕೊಡೋ ಕೈಯೇ, ಅದು ಬೇಡೋ ಕೈ ಅಲ್ಲವಾ? ಸತ್ಯ ನುಡಿಯೋ ಬಾಯಿ, ದಾನ ಕೊಡೋ ಕೈ ಯಾವತ್ತೂ ಬರ್ದಾಗಕ್ಕಿಲ್ರವಾ. ನೀವೇನ್ ಚಿಂತೆ ಮಾಡಬೇಡಿ, ಎಲ್ಲ ಎಲ್ಲ ಒಳ್ಳೇದಾಯ್ತದೆ. ನೀವ್ ಹೊರಟೋಗ್ಬಿಡಿ. ತಗೊಳಮ್ಮ, ತಗೊಳ್ಳಿ. ಅಣ್ಣ ಬರ್ತೀವಿ. ನೋಡ್ರಮ್ಮ, ನಾ ಇಲ್ಲಿರೋ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗ್ಬಾರ್ದು. ಮುಖ್ಯವಾಗಿ ಪದ್ಮನ್ ಗೊತ್ತಾಗ್ಬಾರ್ದು. ಆಯ್ತಣ್ಣ. ಹೋಗ್ಬನ್ನಿ, ಅಣ್ಣ ಹೋಗ್ಬನ್ನಿ.